ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ರೂಪ. ಅಜ್ಞಾನಿಗಳಾಗಿದ್ರೆ ವೇದವ್ಯಾಸ ಅಂತ ಹೇಳಿ, ಪಾಖಡ್ಡಿಗಳ ಸಂಘ ಮಾಡಿದರೆ, ದೇವರ ನಿಂದನೆ ಮಾಡುವ ವ್ಯಕ್ತಿಗಳ ಸಂಘ ಮಾಡಿದರೆ ಅವಾಗ ಋಷಭನ ಸ್ಮರಣೆಯನ್ನ ಮಾಡಿ, ದೇವರಿಗೆ ಅಪಚಾರ ಮಾಡಿದ ಏನಾದರೂ ಪಾಪಗಳು ಮನಸ್ಸಿಗೆ ಬಂದರೆ ಹಯಗ್ರೀವ ಅಂತ ಹೇಳಿ, ದೇಹಕ್ಕೆ ಅಪಥ್ಯಗಳಾಗಿದ್ರೆ ಧನ್ವಂತರಿ ಅಂತ ಹೇಳಿ, ಮನೆಯಲ್ಲಿ ವಾಸ್ತು ಶುದ್ಧಿ ಇಲ್ಲ ಅಂತ ಆದ್ರೆ ವಾಮನ ಅಂತ ಚಿಂತನೆ ಮಾಡಿ, ಪ್ರಯಾಣ ಮಾಡಬೇಕಾದ್ರೆ ಆ ತ್ರಿವಿಕ್ರಮ ಅಂತ ಚಿಂತನೆ ಮಾಡಿ, ಒಂದೊಂದು ಸಮಸ್ಯೆಗಳಿಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನಲಿಕ್ಕೆ ಡಾಕ್ಟರ್ ಹತ್ರ ಮಾತ್ರ ಇದೆಯಾ? ನಾರಾಯಣ ವರ್ಮ ಪಾರಣೆ ಮಾಡಿ, ಪ್ರಯಾಣ ಮಾಡಿ, ನಿಮ್ಗೆ ಯಾವ ಆಕ್ಸಿಡೆಂಟ್ ಭಯ ಇಲ್ಲ. ತ್ರಿವಿಕ್ರಮ ರೂಪವನ್ನು ಸ್ಮರಣೆ ಮಾಡಿ ಹೊರಡಿ, ನಿಮಗೆ ಆಕ್ಸಿಡೆಂಟಿನ ಭಯ ಇಲ್ಲ. ಮೂಲಭೂತ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಡುವ ದಿವ್ಯವಾದ, ಬಹುತೇಕ ನಮ್ಮ ಪುರಾಣ ಪ್ರಪಂಚದಲ್ಲೇ ನಾರಾಯಣ ವರ್ಮದಂತಹ ಸ್ತೋತ್ರ ಮತ್ತೊಂದಿಲ್ಲ. ಸ್ತೋತ್ರ ರಾಜ ಇದು. ಎಲ್ಲಿಯ ತನಕ ಇದರ ಮಹಿಮೆಯನ್ನು ಹೇಳಿದ್ದಾರೆ ಅಂದ್ರೆ, ನಾರಾಯಣ ವರ್ಮ ಪಾರಾಯಣ ಮಾಡಿದ ವ್ಯಕ್ತಿಯ ಹೆಸರಿನಲ್ಲಿ ಯಾರಾದರೂ ಪಿಂಡ ಹಾಕಲಿಲ್ಲ ಅಂದ್ರೆ ಅವನಿಗೆ ಸದ್ಗತಿಯಾಗುತ್ತಂತೆ. ಇನ್ನು ಮನೆಯಲ್ಲಿ ಹೋಗಿ ಹೇಳಬೇಡಿ, ಮೊದಲೇ ಪಿಂಡ ಹಾಕುವುದಿಲ್ಲ ಮಕ್ಕಳು.